ಶಿವಭೂತಿ ಸೆರೆಯಲ್ಲಿದ್ಕೊಂಡು ಆವನ್ನ ಸ್ಮರಿಸ್ತಾನೆ. ಆವು ಪ್ರತ್ಯಕ್ಷ ಆಗುತ್ತೆ. ಪ್ರತ್ಯಕ್ಷವಾದ ಆವಿಗೆ ನಡೆದಂಥ ಎಲ್ಲ ಘಟನೆಯನ್ನು ಹೇಳ್ತಾನೆ. ಆವಾಗ ಆವೇನ್ ಮಾಡುತ್ತೆ, ಆಯ್ತು ನಾನು ಒಂದು ಉಪಾಯ ಮಾಡ್ತೀನಿ, ಈ ರಾಜ್ಯದ ರಾಜನ ಮಗನಿಗೆ ಹೋಗಿ ಕಚ್ತೀನಿ, ಅವನು ವಿಷವೇರಿ ಸಾವನ್ನ ಅಪ್ಪುವಂತ ಸಮಯ ಬರುತ್ತೆ. ಎಷ್ಟೇ ವೈದ್ಯರು ಬಂದು ಏನೆಲ್ಲ ಚಿಕಿತ್ಸೆ ಕೊಟ್ಟರು ಆ ವಿಷದಿಂದ ಅವನನ್ನ ಪಾರ್ ಮಾಡಕ್ಕಾಗಲ್ಲ. ಆಗ ನೀನು ಸೆರೆಮನೆಯಲ್ಲಿರ್ತಕ್ಕಂಥ ಸೇನಾಧಿಕಾರಿಗಳಿಗೆ ಹೇಳು, ನಾನು ಈ ವಿಷವನ್ನು ತೆಗಿತೀನಿ ಅಂತ. ಆಗ ನೀನು ಅಲ್ಲೋಗಿ ವಿಷವನ್ನು ತೆಗೆಯಲು ನೀರನ್ನು ಮಂತ್ರಿಸಿದಾಗ ನಾನು ಬಂದು ಆ ವಿಷವನ್ನೆಲ್ಲ ಮತ್ತೆ ಹೀರಿಕೊಂಡು ಆ ಹುಡುಗನನ್ನು ಬದುಕಿಸ್ತೀನಿ ಅಂತ. ಅದೇ ರೀತಿ ಶಿವಭೂತಿ ಹೇಳ್ತಾನೆ ಆ ಸೇನಾಧಿಕಾರಿ ಹತ್ರ. ಅವನೋಗಿ ರಾಜನಿಗೆ ತಿಳಿಸ್ತಾನೆ. ರಾಜ ಖುಷಿಪಟ್ಟು ಶಿವಭೂತಿಯನ್ನು ಕರೆದು ಆ ಮಗನಿಗೆ ಚಿಕಿತ್ಸೆ ಕೊಡ್ತಾನೆ. ಸರ್ಪ ತಾನು ಹೇಳಿದಂತೆ ಆ ಮಗನನ್ನು ಬದುಕಿಸುತ್ತೆ. ಇದರಿಂದಾಗಿ ಖುಷಿಪಟ್ಟ ರಾಜ ಅವನಿಗೆ ತನ್ನೆಲ್ಲ ಸತ್ಕಾರಗಳನ್ನು ಕೊಡೋದಾಗಿ, ಅಂದರೆ ತನಗಿಷ್ಟವಾದಂಥ ಒಡವೆ ಇರ್ಬೋದು, ಆಭರಣ ಇರ್ಬೋದು, ಊಟ ವಸತಿ ಎಲ್ಲವನ್ನು ಕೊಡ್ತೀನಿ ಅಂತ ಸಂತೋಷ ಪಡ್ತಾನೆ. ಕೇಳ್ತಾನೆ, ಹೆಂಗೆಲ್ಲ ಆಯಿತು, ನಿನ್ನಂಥ ಒಳ್ಳೆ ವ್ಯಕ್ತಿ ಹೇಗಿಲ್ಲಿ ಬಂದು ಸೇರ್ಕೊಂಡೆ ಅಂತ. ಆವಾಗ ಶಿವಭೂತಿ ಪದ್ಮನಗರದಲ್ಲಿ ನಡೆದಂತಹ ಘಟನೆಯನ್ನು ತಿಳಿಸ್ತಾನೆ. ಇದರಿಂದ ಕುಪಿತಗೊಂಡ ರಾಜ ಅವನ ಪದ್ಮನಗರದಲ್ಲಿರ್ತಕ್ಕಂತಹ ಕಂಬಳಕನನ್ನು ಹಿಡಿದು ಸೆರೆಗೆ ತಳ್ಳುತ್ತಾನೆ. ಶಿವಭೂತಿ ಸೆರೆಯಿಂದ ಪಾರಾಗಿ ಸಂತೋಷವಾಗಿ ತನ್ನ ಮತ್ತೆ ಸ್ವಗೃಹವನ್ನ ಸೇರ್ತಾನೆ. ಈ ಕಥೆಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇದಾದ ನಂತರ ನಮಗೆ ಈ ಕಥೆನಲ್ಲಿ ತಿಳಿದು ಬರುವಂತ ನೀತಿ ಏನು? ನೀತಿ ಅಂತಂದ್ರೆ ಏನ್ ಹೇಳು? ಮಾರಲ್ ಆಫ್ ದ ಸ್ಟೋರಿ. ಏನಪ್ಪ ಮಾರಲ್ ಆಫ್ ದ ಸ್ಟೋರಿ ಅಂದ್ರೆ, ನಾವು ಯಾವತ್ತೂ ಉಪಕಾರ ಸ್ಮರಣೆ ಮಾಡಿದವರನ್ನ ಸ್ಮರಿಸಬೇಕು. ಹಾಗೆಯೇ ಮನುಷ್ಯರ ನೀಚ ಬುದ್ಧಿಯನ್ನ ಗುರುತಿಸ್ಕೋಬೇಕು. ಇಲ್ಲಿ ನಮ್ಗೆ ಕವಿ ಕಥೆಯ ಮೂಲಕ ಪ್ರಾಣಿಗಳು ಮತ್ತು ಮನುಷ್ಯನನ್ನ ಕೊಟ್ಟಿದ್ದಾನೆ. ಮನುಷ್ಯ ಎಷ್ಟು ನೀಚ ಆಗಿರ್ತಾನೆ ಅನ್ನೋದನ್ನ ನಾವು ಅರಿಬೇಕು. ಕೆಲವು ಮನುಷ್ಯರು ಒಳ್ಳೆಯರಿರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ. ಯಾರು ಉತ್ತಮ ಯಾರು ಅಧಮ ಅನ್ನೋದನ್ನ ನಾವು ತಿಳ್ಕೋಬೇಕು. ಉಪಕಾರ ಸ್ಮರಣೆ ಇಲ್ಲದಂತಹ ಮನುಷ್ಯನನ್ನು ನಾವು ನಂಬಬಾರದು ಅನ್ನೋದು ಈ ಕಥೆಯ ನೀತಿ.